ನಮಸ್ಕಾರ. ಅರಿವು ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ವಿಶೇಷವಾಗಿ ಒಂದು ವಿಷಯವನ್ನು ಕುರಿತು ಮಾತನಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಒಂದು ಪರ್ವದಿನ. ನಮಗೆಲ್ಲ ಗೊತ್ತಿರೋ ಹಾಗೆ ಪರ್ವ ಅಂದ್ರೇ ಹಬ್ಬ. ಈ ಹಬ್ಬ ಆದ ಕೇವಲ 5 ದಿನದಾಚೆಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ರಂಗದಲ್ಲಿ ಸಂಚಲನವನ್ನು ಮೂಡಿಸಿದಂತಹ ಒಬ್ಬ ಆದ್ಯ ವಚನಕಾರನ ಜನ್ಮದಿನ. 13ನೇ ತಾರೀಕು, ಇದೇ ಏಪ್ರಿಲ್ 13ನೇ ತಾರೀಕು ವಚನಕಾರ ಜೇಡರ ದಾಸಿಮಯ್ಯನ ಜನನವಾಗಿರುತ್ತೆ. ಅವನ ಕಾಲವನ್ನು ನಮ್ಮ ವಿದ್ವಾಂಸರು ಕ್ರಿಸ್ತಶಕ 980ರಿಂದ 1040 980 to 1040 ಅದನ್ನು ಅವನ ಕಾಲಮಾನ ಅಂತ ನಮ್ಮ ವಿದ್ವಾಂಸರು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದರೆ ಬಸವಾದಿ ಪ್ರಮಥರು ಅಂತ ನಾವೇನು ಪರಿಗಣಿಸ್ತೀವೋ ಅದಕ್ಕಿಂತ ಹಿಂದಿನವನು. ಅಂದರೆ ಅದಕ್ಕೆ ಇವನನ್ನು ಆದ್ಯ ವಚನಕಾರ ಅಂತ ಕರಿತೇವೆ. ಇವನು ಬಿಜಾಪುರ ಜಿಲ್ಲೆಯ ಸಿಂದಗಿ ಹತ್ತಿರದ ಮುದನೂರು ಇಲ್ಲಿಯ ಮೂಲದವನು. ಅಲ್ಲಿ ಊರಿನ ವಿಶೇಷ ಏನಪ್ಪ ಅಂದರೆ ರಾಮನಾಥನ ದೇವಸ್ಥಾನ ಇದೆ. ರಾಮ ಶಿವನನ್ನು ಪೂಜೆ ಮಾಡಿದ್ದ ಅಂತ ನಮಗೆಲ್ಲ ನಂಬಿಕೆ ಇದೆ. ಅದಕ್ಕೆ ಸಾಕಷ್ಟು ಆಧಾರಗಳು ರಾಮಾಯಣದಲ್ಲೂ ಇದೆ. ರಾಮ ಮತ್ತು ಶಿವ ಅವರ ಅವಿನಾಭಾವ ಸಂಬಂಧದ ಬೇಕಾದಷ್ಟು ದಾಖಲೆಗಳಿವೆ. ಇರಲಿ, ಆದರೆ ಇಲ್ಲಿಯ ಶಿವನಿಗೆ ರಾಮನಾಥ ಶಿವ ಅಂತ ಹೆಸರು. ಈ ರಾಮನಾಥನ ದೇವಸ್ಥಾನಕ್ಕೆ ಬಾಲಕ ಜೇಡರ ದಾಸಿಮಯ್ಯ ಹೋಗ್ತಾ ಇರ್ತಾನೆ. ಅದು ಅವ್ರದ್ದು ನೇಕಾರ ವೃತ್ತಿ, ನೇಕಾರ ಕುಟುಂಬದಿಂದ ಬಂದಂಥವರು. ತಂದೆ ಕಾಮಯ್ಯ ಮತ್ತು ಶಂಕರಿ, ತಾಯಿ ಶಂಕರಿ ಅಂತ. ಸ್ವಲ್ಪ ಬೆಳೆದ ಹುಡುಗ ಏನು ಮಾಡ್ತಾನೆ, ಶ್ರೀಶೈಲ ಆಗಿನ ಕಾಲದಲ್ಲಿ, ಆಮೇಲೆ ಶ್ರೀಶೈಲಕ್ಕೂ ನಮ್ಮ ಶರಣ ಸಂಪ್ರದಾಯಕ್ಕೂ ಶರಣರಿಗೂ ವಚನಕಾರ್ತಿಯರಿಗೂ ತುಂಬ ಆತ್ಮೀಯವಾದ ಸಂಬಂಧ. ನಮ್ಮ ಅಕ್ಕನೂ ಕೂಡ ಅಲ್ಲೇ, ಅಂದರೆ ಅಕ್ಕ ಮಹಾದೇವಿಯವರು ಆ ಕದಳಿಯ ವನದಲ್ಲಿ ಆತ್ಮಮುಕ್ತಿಯನ್ನು ಕಂಡುಕೊಂಡರು, ತಮ್ಮ ದೇಹವನ್ನು ಬಿಟ್ಟರು ಅಂತ ಕೂಡ ನೋಡ್ತೇವೆ. ಇಂತಹ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಚಂದ್ರಗುಂಡ ಶಿವಾಚಾರ್ಯ ಅನ್ನೋರಿಂದ ಇವರು ಆಧ್ಯಾತ್ಮಿಕ ಜೀವನ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ. ಇವರಿಗೆ ಅಲ್ಲಿ ಸಾಕಷ್ಟು ವಿಚಾರಗಳು ಬೋಧನೆ ಆಗುತ್ತೆ. ಬೋಧನೆ ಅನ್ನೋಕ್ಕಿಂತ ಆಧ್ಯಾತ್ಮಿಕ ವಿಕಾಸವಾಗುತ್ತೆ. ಹಾಗೆ ವಿಕಾಸವಾದಂತಹ ಆ ಶಕ್ತಿ ಎಷ್ಟರ ಮಟ್ಟಿಗೆ ಜಾಗೃತವಾಗಿರುತ್ತೆ ಅಂದರೆ, ಅವ್ರು ಹೇಳ್ತಾರೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ. ಈ ಒಂದು ಇಮೇಜರಿ ನೋಡಿ ನೀವು. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ, ಉರಿತಾ ಇರುತ್ತಲ್ಲ ಕೆಂಡ ಕೆಂಪಗೆ, ಅದರ ಮೇಲೆ ತೃಣ ಅಂದರೆ ಹುಲ್ಲು ಕಡ್ಡಿಯನ್ನು ತಂದಿರಿಸಿದರೆ ಅದು ಅದನ್ನು ನುಂಗು ಬಿಡುತ್ತೆ, ಅಂದರೆ ಇಲ್ಲವಾಗಿಸುತ್ತೆ. ಆ ರೀತಿಯಲ್ಲಿ ಗುರುವಿನ ಚರಣದ ಮೇಲೆ ತನುವನ್ನಿರಿಸಿದರೆ, ನಮ್ಮ ದೇಹವನ್ನು ಇರಿಸಿಬಿಟ್ರೆ ಅದು ಇಲ್ಲವಾಗೋಗುತ್ತೆ. ಅಂದ್ರೇನು? ಅಹಂಕಾರ ಸಂಪೂರ್ಣವಾಗಿ ನಾಶವಾಗುತ್ತೆ, ಆಧ್ಯಾತ್ಮಿಕ ಜಾಗೃತಿ ಆಗುತ್ತೆ, ಅನುಭೂತಿ ಆಗುತ್ತೆ. ಈ ವಿಶ್ವಪ್ರಜ್ಞೆಯಲ್ಲಿ ನಮ್ಮ ಅಹಂ ಪ್ರಜ್ಞೆ ಲೀನವಾಗಿ ಹೋಗುತ್ತೆ. ಹೀಗೆ ಆಧ್ಯಾತ್ಮಿಕ ಜಾಗೃತಿಗೊಂಡಂತಹ ನಮ್ಮ ದಾಸಿಮಯ್ಯನವರು ವಾಪಸ್ ಬರ್ತಾ ಏನು ಮಾಡ್ತಾರೆ, ಅವರಲ್ಲಿ ಅಷ್ಟೊತ್ತಿಗಾಗಲೇ ಒಂದು ಕೆಚ್ಚು ಬಂದಿರುತ್ತೆ. ಯಾಕೆಂದರೆ ಆ ವಿಶೇಷ ಜ್ಞಾನ ಅವರಲ್ಲಿ ಈ ಸಮಾಜದ ಡೊಂಕುಗಳನ್ನು, ಸಮಾಜದಲ್ಲಿರ್ತಕ್ಕಂಥ ಸ್ತರಗಳನ್ನು, ಗಂಡು ಹೆಣ್ಣು ಭೇದವನ್ನು, ಇವನ್ನೆಲ್ಲ ನಿವಾರಿಸಬೇಕು, ಇದರ ಆಚೆಗೆ ನಿಲ್ಲಬೇಕು ಅಂತಹ ಒಂದು ಪರಿವರ್ತನಾಶೀಲ ಮನಸ್ಸು ಅಲ್ಲಿ ಜಾಗೃತವಾಗಿರುತ್ತೆ. ಅದನ್ನು ಅವರು ಎಷ್ಟು ಚೆಂದ ಮಾಡಿ ಹೇಳ್ತಾರೆ ಅಂದರೆ, ನೋಡಿ, ಇನ್ನೂ ಬರ್ತಾ ಇದ್ದಾರೆ, ತನ್ನ ಮೂಲ ಸ್ಥಳಕ್ಕೆ ಇನ್ನೂ ಬಂದಿಲ್ಲ. ಅವರು ಶ್ರೀಶೈಲದಿಂದ ಹೊರಟಿದ್ದಾರೆ. ಬರ್ತಾ ಅವರ ಮನಸ್ಸಿನಲ್ಲಿ ಏನು ನಡೀತು, ಅಥವಾ ಅವರು ಜನಗಳ ಜೊತೆ ಹೇಗೆ ಸಂವಾದವನ್ನು ಮಾಡಿದ್ರು, ಏನನ್ನು ಹೇಳಿದ್ರು ಅಂದರೆ, ಮಡದಿಯ ಪ್ರಾಣಕ್ಕೆ ಮೊಲೆ ಮೂಡಿ ಇದ್ದಿತ್ತೆ. ಇವರ ಥಾಟ್ ಪ್ರೊಸೆಸ್ ಈ ಥರ ಇದೆ. ಒಡೆಯರ ಪ್ರಾಣಕ್ಕೆ ಇದ್ದಿತ್ತೆ ಯಜ್ಞೋಪವೀತ, ಕಡೆಯಲ್ಲಿದ ಅಂತ್ಯಜನು ಹಿಡಿದಿದ್ದನೆ ಪ್ರಾಣದಲ್ಲಿ ಹಿಡಿಗೋಲ, ನೀ ತೊಡಕಿಕ್ಕಿದ ತೊಡಕ ನೀ ಲೋಕದ ಜಡರೆತ್ತ ಬಲ್ಲರೈ ರಾಮನಾಥ.
ಇಲ್ಲಿ 3 ಸ್ತರದಲ್ಲಿ ಇವರು ಈ ಸಮಾಜದ ಒಡಕನ್ನು ಅಥವಾ ಭಿನ್ನವನ್ನು ಪ್ರಶ್ನಿಸ್ತಾ ಇದ್ದಾರೆ. ಅದು ಹಾಗಲ್ಲ ಅಂತ ಸೂಚಿಸ್ತಾ ಇದ್ದಾರೆ. ಮಡದಿಯ ಪ್ರಾಣಕ್ಕೆ ಮೊಲೆ ಮೂಡಿ ಇದ್ದಿತ್ತೆ ಅಂದರೆ ಪ್ರಾಣ ಮೂಲ ಏನು ಚೈತನ್ಯ ಇದೆ ಅದಕ್ಕೆ ಲಿಂಗಭೇದ ಇಲ್ಲ ಅಂತ, ಗಂಡು ಹೆಣ್ಣು ಇಲ್ಲ ಅಂತ. ಒಡೆಯರ ಪ್ರಾಣಕ್ಕೆ ಅಂದರೆ ಯಜಮಾನ, ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರು ಬೇರೆ ರೀತಿಯ ಮೇಲ್ವರ್ಗದ ಜನ ಊರಿನ ಯಜಮಾನಿಕೆಯನ್ನೆಲ್ಲ ವಹಿಸ್ಕೊಳ್ತಾ ಇದ್ರು ಅಂತ ಕಾಣುತ್ತೆ. ಹೀಗಾಗಿ ಒಡೆಯರ ಪ್ರಾಣಕ್ಕೆ ಇದ್ದಿತ್ತೆ ಯಜ್ಞೋಪವೀತ. ಅವರು ಹುಟ್ಟುವಾಗ ಆ ಪ್ರಾಣ ಏನು ಮೂಲ ಇದೆ ಅದಕ್ಕೆ ಯಜ್ಞೋಪವೀತ ಇತ್ತ. ಕಡೆಯಲ್ಲಿದ್ದ ಅಂತ್ಯಜ ಅವನು ಕೆಳವರ್ಗದವನು ಹಿಡಿದಿದ್ದನೇ ಪ್ರಾಣದಲ್ಲಿ ಹಿಡಿಗೋಲ. ಈ ಹಿಡಿಗೋಲು ಅನ್ನೋದು ಒಂದು ಕೆಟ್ಟ ಸಂಪ್ರದಾಯ ಇತ್ತು ಅಂತ ಪ್ರತೀತಿ ಇದೆ. ನಿಜಾನೂ ಹೌದು ಅಂತ ಇಟ್ಕೊಳ್ಳಿ. ಅವನು ಆ ಕೋಲನ್ನು ಶಬ್ದ ಮಾಡ್ಕೊಂಡು ಬರಬೇಕು. ಅವನು ಬಂದಾಗ ಬೇರೆಯವರು ಅವನಿಗೆ ಕಾಣಿಸ್ಕೊಳ್ಬಾರ್ದು ಅಥವಾ ಅವನು ಮುಟ್ಟಿಸ್ಕೊಳ್ಬಾರ್ದು, ಅವನನ್ನು ನೋಡಲೂಬಾರ್ದು ಅಂತಕ್ಕಂಥ ಒಂದು ಕಟ್ಟಳೆ ಒಳಗಿದ್ದಂಥ ಕಾಲ ಅದು. ಸೊ ಅವನು ಹುಟ್ಟವಾಗಲೇ ಅವನ ಪ್ರಾಣದಲ್ಲಿ ಹಿಡಿದಿದ್ದನೇ ಹಿಡಿಗೋಲ. ಪ್ರಶ್ನೆ, ಇದೆಲ್ಲ ಏನಿದು? ಸೋಷಿಯಲ್ ಸ್ಟ್ರಕ್ಚರ್ಸ್. ಇದು ಸಮಾಜ ನಿರ್ಮಿಸಿದಂತಹ ಸ್ತರಗಳು, ಡಿಸ್ಟಿಂಕ್ಷನ್ಸ್ ಅಥವಾ ಇದೊಂಥರ ಸ್ಟ್ರಾಟಿಫಿಕೇಷನ್. ಇದನ್ನು ಮುರಿತಾರೆ ಇವರು. ಶಿವಶರಣರು ವಚನಕಾರರ ಉದ್ದೇಶ ಇರೋದೇ ಇದನ್ನು ಡಿಸ್ಟ್ರಾಟಿಫೈ ಮಾಡಬೇಕು. ಈ ಒಂದು ಸೋಷಿಯಲಿ ರಿಲಿಜಿಯಸ್ ಅಥವಾ ವಾಟ್ ಎವರ್ ಇಟ್ ಈಸ್ ಪೊಲಿಟಿಕಲಿ ಕನ್ಸ್ಟ್ರಕ್ಟೆಡ್ ನಿರ್ಮಿತ ಏನು ಕಟ್ಟಳೆಗಳಿದೆ ಅದನ್ನು ಮುರಿಬೇಕು, ಡಿಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. ಬರೀ ಡಿಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಗುತ್ತೆ? ಮತ್ತಿನ್ಯಾವುದೋ ರೂಪದಲ್ಲಿ ಅದು ಕಂಡುಕೊಳ್ಳುತ್ತೆ. ಇಲ್ಲ, ಇವರು ಅದಕ್ಕೊಂದು ಹೊಸ ರೂಪವನ್ನು ಕೊಡ್ತಾರೆ. ರೀಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಷನ್ ಇವ್ರದ್ದು. ಅವನು ಕೊನೆಯಲ್ಲಿ ಹೇಳ್ತಾನೆ ನೋಡಿ, ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ. ನೀ ತೊಡಕಿಕ್ಕಿದ ತೊಡಕನಿ. ಮೊದಲನೇದಾಗಿ ಈ ಪ್ರಾಣ ಆತ್ಮ ಅನ್ನೋದು ಮೂಲ ಶಿವನಿಂದ ಬೇರ್ಪಟ್ಟು ಅಥವಾ ಈ ಲೋಕದಲ್ಲಿ ಬಂದು ಅದು ಮೂಲ ತೊಡಕು. ಅದ್ರ ಬಗ್ಗೆ ಯೋಚನೆ ಮಾಡ್ರಯ್ಯ ಅಂದರೆ ಇವರು ಗಂಡು ಹೆಣ್ಣು, ಜಾತಿ ಮತ್ತು ಸಮಾಜದ ಆರ್ಥಿಕ ಇವನ್ನೆಲ್ಲ ಮಾಡ್ಕೊಂಡು ಕೂತಿದ್ದೀರಾ. ನೀ ತೊಡಕಿಕ್ಕಿದ ತೊಡಕನು ಈ ಲೋಕದ ಜಡರೆತ್ತ ಬಲ್ಲರೈ ರಾಮನಾಥ. ನೀನು ಮಾಡಿರೋ ಒಂದು ಕಾಂಪ್ಲೆಕ್ಸ್ ಏನಿದೆ ಪ್ರಾಬ್ಲಮ್ಮು, ಅದನ್ನು ಬಿಡಿಸ್ಕೊಳ್ರಯ್ಯ. ಪಂಚೇಂದ್ರಿಯಗಳಿಂದ ಬಿಡಿಸ್ಕೊಳ್ಳಿ, ಪಂಚಭೂತಗಳಿಂದ ಬಿಡಿಸ್ಕೊಳ್ಳಿ, ಮೂಲ ಪ್ರಾಣವನ್ನು ಅರಿತ್ಕೊಳ್ಳಿ ಅಂತ ತತ್ವ ಇದ್ದರೆ ಇವರಿಲ್ಲಿ ಅದಕ್ಕೆ ಇನ್ನಷ್ಟು ಗಂಟು ಹಾಕ್ಕೊಂಡು ಕೂತಿದ್ದಾರಲ್ಲ ಅಂತ ಇವನು ಪ್ರಶ್ನೆ ಮಾಡ್ತಾ ಬರ್ತಾ ಚಾಲುಕ್ಯ ರಾಜ ಜಯಸಿಂಹ ಅಂತ, ಅವನ ರಾಜಧಾನಿ ಪೊಟ್ಟಲಕೆರೆ. ಈ ಪೊಟ್ಟಲಕೆರೆಗೆ ಇವನು ಬರ್ತಾನೆ. ಅಷ್ಟೊತ್ತಿಗಾಗಲೇ ಇವನು ಪ್ರಸಿದ್ಧನಾಗಿರ್ತಾನೆ. ಆಗಿನ ಕಾಲದಲ್ಲಿ ಏನು ಫ್ಲೈಟು, ಟ್ರೈನು, ಮೋಟ್ರ್ ಕಾರ್ ಏನೂ ಇರಲಿಲ್ಲ. ನಡ್ಕೊಂಡು ಬರಬೇಕು, ಎತ್ತಿನ ಗಾಡಿಯಲ್ಲಿ ಬರಬೇಕು, ಇಲ್ಲ ಕುದುರೆ ಮೇಲೆ ಬರಬೇಕು. ಇವನು ಸರಳ ವಚನಕಾರ ಯುವಕ ನಡ್ಕೊಂಡು ಬರ್ತಾ ಇದ್ದಾನೆ. ಅವನು ಈ ರಾಜಧಾನಿ ಪೊಟ್ಟಲಕೆರೆಗೆ ಬಂದಾಗ ಅಷ್ಟೊತ್ತಿಗಾಗಲೇ ಅವನು ಎಷ್ಟು ಪ್ರಸಿದ್ಧನಾಗಿರ್ತಾನೆ ಅಂದರೆ, ಅಲ್ಲಿಯ ರಾಜ ಚಾಲುಕ್ಯ ರಾಜ ಜಯಸಿಂಹ ಅಂತ, ಅವನ ಹೆಂಡತಿ ಸುಗ್ಗಳೆ ಅಂತ ಇರ್ತಾಳೆ. ಅವಳಿಗೆ ಇವನಿಂದ ದೀಕ್ಷೆಯನ್ನು ಪಡಿಬೇಕು, ನಾನು ಕೂಡ ಶಿವನನ್ನು ಒಲಿಸ್ಕೊಳ್ಬೇಕು, ಶಿವಶರಣೆ ಆಗಬೇಕು ಅಥವಾ ಶಿವನನ್ನು ನನ್ನವನಾಗಿ ಮಾಡಿಕೊಳ್ಬೇಕು, ಅವನನ್ನು ಆರಾಧ್ಯ ದೈವವಾಗಿ ನಾನು ಪೂಜೆ ಮಾಡಬೇಕು, ಈ ರೀತಿಯೆಲ್ಲ ಆಸೆ ಬಂದಿರುತ್ತೆ. ಅವಳು ಇವನನ್ನು ಬರಮಾಡಿಕೊಂಡು ಇವನಿಂದ ದೀಕ್ಷೆಯನ್ನು ತಗೊಳ್ತಾಳೆ. ಆದರೆ ಅಲ್ಲಿಗೆ ನಿಲ್ಲಲ್ಲ ಅದು. ಅದೇನಾಗ್ಬಿಡುತ್ತೆ ಅಂದರೆ, ಅವನು ಮೂಲತಃ ಜೈನ ರಾಜ. ಯಾವಾಗ ಅವನ ಹೆಂಡತಿ ಈ ರೀತಿಯಲ್ಲಿ ಶೈವಾರಾಧನೆಗೆ ಒಲಿತಾಳೋ ಆಗ ಉಳಿದ ಎಲ್ಲ ವರ್ಗದ ಜನ ಒಂದಾಗ್ಬಿಡ್ತಾರೆ. ಅವರೆಲ್ಲ ಒಂದಾಗಿ ಇವನನ್ನು ವಾದ ವಿವಾದಕ್ಕೆ ಕರೀತಾರೆ. ನೀನು ಗೆದ್ದರೆ ಅದು ಬೇರೆ ಪ್ರಶ್ನೆ, ನೀನು ಸೋತ್ರೆ ನೀನು ಜೈನ ಆಗಬೇಕು ಅಂತ. ಆಮೇಲೆ ಈ ಜೈನ ಶೈವ ತಿಕ್ಕಾಟವನ್ನು ನಾವು ಈ ವಚನಕಾರರ ಕಾಲದಲ್ಲಿ ನೋಡ್ಕೊಂಬರ್ತೀವಿ. ರಾಘವಾಂಕ ಕೂಡ ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಇದನ್ನು ಬರೆದಿದ್ದಾನೆ, ಕಾವ್ಯ ಕೃತಿಯನ್ನು. ಇರಲಿ, ಅದು ಅವನ ವಿಚಾರಕ್ಕೆ ಬಂದಾಗ ಮಾತನಾಡೋಣ. ಈಗೇನಾಗುತ್ತೆ, ಆ ವಾದ ವಿವಾದ ಆಗುತ್ತೆ. ನಮ್ಮ ದಾಸಿಮಯ್ಯ ಗೆಲ್ತಾನೆ ವಾದದಲ್ಲಿ. ಅವರನ್ನು ಕೂಡ ಎಲ್ಲರನ್ನು ಪರಿವರ್ತಿತರನ್ನಾಗಿ ಮಾಡಿ ಶೈವಾರಾಧನೆಗೆ ಅವರನ್ನು ಮುಖ ಮಾಡಿ ನಿಲ್ಲಿಸ್ತಾನೆ.
ಆಮೇಲೆ ಯಾವಾಗ ಇವನು ಹೆಣ್ಣು ಗಂಡು ಭೇದ ಇಲ್ಲ ಅದು ಇದೆಲ್ಲ ಅವನಲ್ಲಿ ಆಲೋಚನೆ ಶುರು ಆಗಿರುತ್ತೆ. ಆದರೆ ಸಾಂಸಾರಿಕ ಜೀವನವನ್ನು ಕೂಡ ನಡೆಸಬೇಕು ಅನ್ನೋದು ಶಿವಶರಣರ ಅಥವಾ ಶೈವ ಚಿಂತನೆಯ ಒಂದು ಪ್ರಮುಖ ಬಿಂಬ. ಇಲ್ಲೇನಾಗುತ್ತೆ, ಅವನು ಈಗ ಗೃಹಸ್ಥಾಶ್ರಮವನ್ನು ಅಥವಾ ದಾಂಪತ್ಯವನ್ನು ಶುರು ಮಾಡಬೇಕು ಅಂತಾಗ ತನಗೆ ತಕ್ಕದಾದ ಇವಳನ್ನು ವಧುವನ್ನು ಹುಡುಕೋ ಕೆಲಸವನ್ನು ಅವನೇ ಮಾಡ್ಕೊಳ್ತಾನೆ. ಅದ್ರ ಪ್ರಸಂಗ ಚೆನ್ನಾಗಿದೆ, ಕೊನೆಯಲ್ಲಿ ಇನ್ನೊಂದು ಸಲ ತಗೊಳ್ತೀನಿ. ಅವನ ವೃತ್ತಿ ನೇಕಾರದ್ದು. ಅವನೇನು ಮಾಡ್ತಾನೆ, ವೃತ್ತಿಯಲ್ಲಿ ನೇಕಾರನಾದರೂ ಪ್ರವೃತ್ತಿಯಲ್ಲಿ ಅವನು ದೇವರ ದಾಸಿಮಯ್ಯ, ವೃತ್ತಿಯಲ್ಲಿ ಜೇಡರ ದಾಸಿಮಯ್ಯ. ಜೇಡ ಅಂದರೆ ಬಲೆ ಹೆಣಿಯೋದು ಅನ್ನೋ ಒಂದು ಅರ್ಥ. ಆದರೆ ಇಲ್ಲಿ ನೇಕಾರ ಜೇಕಾರ ಈ ರೀತಿಯಲ್ಲಿ ಅದನ್ನು ತಗೊಳ್ಬೇಕಾಗತ್ತೆ. ಅವನು ಆ ಕಾನ್ಸೆಪ್ಟನ್ನ, ಅಂದರೆ ಹೇಗೆ ಅವನು ಅಂತರಂಗದಲ್ಲಿ ದೇವರ ದಾಸಿಮಯ್ಯ, ವೃತ್ತಿಯಲ್ಲಿ ಜೇಡರ ದಾಸಿಮಯ್ಯ ಅಂತ ನಿರೂಪಿಸೋದಕ್ಕೆ ಒಂದು ಸುಂದರವಾದ ವಚನವನ್ನು ಬರೆದಿದ್ದಾನೆ. ಉಂಕಿಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯೋಳು ಏಳಮೆಟ್ಟಿದೆ, ಹಿಡಿದ ಲಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು, ಈ ಸೀರೆಯ ನೇಯ್ದವ ನಾನೋ ನೀನೋ ರಾಮನಾಥ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಇವೆಲ್ಲ ಪದಗಳು ನೋಡಿ, ಇದು ನನಗೆ ವಚನಕಾರರಲ್ಲಿ ನನಗೆ ತುಂಬ ಇಷ್ಟ ಆಗೋ ವಿಷಯ ಇದೆ. ಅವರು ಯಾವ ಶಾಸ್ತ್ರವನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಬರಲಿಲ್ಲ, ಯಾವ ಪಂಥವನ್ನು ನಿರೂಪಿಸೋಕ್ಕೆ ಬರಲಿಲ್ಲ. ಅವರು ಹಳೆಯದೇನನ್ನೋ ಸಂಪ್ರದಾಯವನ್ನು ಎತ್ತಿ ಹಿಡಿಯೋಕ್ಕೆ ಬಂದವರಲ್ಲ. ಆದರೆ ಇದರಲ್ಲಿದ್ದಂಥ ನ್ಯೂನತೆಗಳನ್ನು ತೋರಿಸಿ ಸರಿಪಡಿಸಿಕೊಳ್ಳುವ ಮಾರ್ಗಗಳನ್ನು ಸೂಚಿಸುವಾಗ ತಾವು ಬೆಳೆಸಿದಂಥ ಉಪಮೆಗಳು, ತಾವು ಬೆಳೆಸಿದಂಥ ರೂಪಕಗಳು, ತಮ್ಮ ವೃತ್ತಿ ಜೀವನದಿಂದ ಆಯ್ದುಕೊಂಡಂಥ ಚಿತ್ರಗಳು. ಇಲ್ಲಿ ಅವನು ನೇಕಾರ, ಅವನು ಬಳಸೋ ಪದ, ಆ ಪದಗಳು, ಆ ಒಂದು ನೇಯ್ಗೆಯ ರೀತಿಯ ಕ್ರಮದಲ್ಲಿ ಹೇಗೆ ಬದುಕಿನ ವಿಕಾಸ, ಭಗವಂತನ ದರ್ಶನ ಮಾಡ್ತಾನೆ ಅವನು ಅನ್ನೋದನ್ನು ನೋಡಬೇಕು. ಉಂಕಿಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯೋಳು ಏಳಮೆಟ್ಟಿದೆ, ಹಿಡಿದ ಲಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು, ಈ ಸೀರೆಯ ನೇಯ್ದವ ನಾನೋ ನೀನೋ ರಾಮನಾಥ. ಇಲ್ಲಿ ಕೀವರ್ಡ್ಸ್ ಏನೇನು ಗೊತ್ತಾ? ಉಂಕಿ, ಸರಿಗೆ, ಅಣಿ, ಆಮೇಲೆ ಲಾಳಿ, ಮುಳ್ಳು ಖಂಡಿಕೆ, ಇವೆಲ್ಲ ಇದೆಯಲ್ಲ, ಇವೆಲ್ಲ ಪಾರ್ಟ್ಸ್ ಆಫ್ ಅ ವಿವಿಂಗ್ ಮಿಷಿನ್. ಅದು ಮಗ್ಗದ ಬೇರೆ ಬೇರೆ ಭಾಗಗಳು, ಬದುಕಿನ ಬೇರೆ ಭಾಗಗಳಿವೆ, ದೇಹದ ಬೇರೆ ಭಾಗಗಳಿವೆ. ಇನ್ನೊಂದು ಇಡೀ ಪದ್ಯಕ್ಕೆ, ಇಡೀ ವಚನಕ್ಕೆ ಒಂದು ಕೀ ಇದೆ. ಅದೇನಪ್ಪ ಅಂದರೆ ಏಳಮೆಟ್ಟಿದೆ. ಏನು ಏಳನ್ನು ಮೆಟ್ಟೋದು ಅಂದರೆ, ಈ ಏಳು ಅನ್ನೋದು ಸಾಂಕೇತಿಕವಾದದ್ದು. ಪಂಚೇಂದ್ರಿಯಗಳು, ಮನಸ್ಸು, ಬುದ್ಧಿ ಏಳಾಯಿತು. ಅಂದರೆ ಏನರ್ಥ? ಕಾಯಕದಲ್ಲಿ ಕೈಲಾಸ ಅಂತೇನು ಹೇಳ್ತಾರೆ ಮುಂದೆ ಬಸವಣ್ಣವರು, ಅದಕ್ಕೆಲ್ಲ ಒಂದು ಪೀಠಿಕೆ ಹಾಕಿದ್ದಾನೆ ಅಂತ ನನ್ನ ಭಾವನೆ. ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಪ್ರಶ್ನೆ ಅಲ್ಲ, ಯಾರಲ್ಲಿ ಸೊಗಸು ಈ ಕ್ಷಣದಲ್ಲಿ ನನಗೆ ಕಾಣ್ತಾ ಇದೆ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಮ್ಮ ಅರಿವು ಯೂಟ್ಯೂಬ್ ಚಾನಲ್ ಮೂಲಕ. ಈ ವಿಚಾರದಲ್ಲಿ ನಾನು ನಿಮಗೆ ಇನ್ನೊಂದು ಸಲ ನೆನಪು ಮಾಡಬೇಕು, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ 95% ನಮ್ಮ ವೀಕ್ಷಕರು ನಮ್ಮ ಚಾನಲ್ ಚೆನ್ನಾಗಿ ನೋಡ್ತಾ ಇದ್ದೀರಾ, ಆದರೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಇಲ್ಲಿ ಈ ಏಳನ್ನು ಮೆಟ್ಟೋದಿದೆಯಲ್ಲ, ಯಾಕೆಂದರೆ ಇಡೀ ಬದುಕು ನಿಂತಿರೋದು ಅದರ ಮೇಲೆ. ನಮ್ಮ ಬದುಕು ನೇಯ್ಗೆ ಆಗುವುದು, ನಮ್ಮ ಬದುಕು ಸುಂದರವಾಗಿ ಮಾರ್ಪಡೋದು ಈ ಒಂದು ನೇಯ್ಗೆಯ ಪ್ರಕ್ರಿಯೆಯಲ್ಲಿ. ಯಾವುದು ಅಲ್ಲಿ ಬೇರೆ ಬೇರೆ ಭಾಗಗಳು, ಪಾರ್ಟ್ಸ್ ಆಫ್ ದಿಸ್ ಇದು ಅಂತಂದರೆ ವಿವಿಂಗ್ ಸಿಸ್ಟಮ್, ಪಂಚ ಇಂದ್ರಿಯಗಳು, 5 ಸೆನ್ಸ್ ಆರ್ಗನ್ಸ್, ಆಮೇಲೆ ಮನಸ್ಸು ಮತ್ತು ಬುದ್ಧಿ, ಇವು ಏಳು, ಇವನ್ನು ಸೇರಿಸಿ ಅವನು ಒಂದು ಸೂಕ್ಷ್ಮ ಇದೆ ಇಲ್ಲಿ. ಏನು ಅಂದರೆ ಅವನು ನೇಯ್ತಾ ಇದ್ದಾನೆ ಅಂತಂದರೆ ಏನರ್ಥ? ಪಂಚೇಂದ್ರಿಯಗಳು, ಮನಸ್ಸು, ಬುದ್ಧಿ ಆ ಕ್ರಿಯೆಯಲ್ಲಿ ತೊಡಗಿರುತ್ತೆ. ಓದ್ತಾ ಇದ್ದೀನಿ ಅಥವಾ ಬರೀತಾ ಇದ್ದೀನಿ ಅಥವಾ ನೋಡ್ತಾ ಇದ್ದೀನಿ ಅಂದರೆ ಕಣ್ಣು ಅದರಲ್ಲಿ ತೊಡಗಿದೆ, ಕೈ ಬರಿತಾ ಇದೆ, ಕಿವಿ ಕೇಳಿಸ್ಕೊಳ್ತಾ ಇದೆ ಅಲ್ವಾ? ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗಿವೆ.
ಇದು ಸಾಮಾನ್ಯರ ಅನುಭವ. ಆದರೆ ವಚನಕಾರನ ಅನುಭವ ಏನು ಗೊತ್ತಾ? ಈ ಏಳನ್ನು ಬಳಸ್ಕೊಂಡು ಏಳನ್ನು ಮೆಟ್ಟುತ್ತಾನೆ. ನಾವೇನು ಮಾಡ್ತೀವಿ? ಏಳನ್ನು ಬಳಸ್ಕೊಳ್ತೀವಿ, ಅವನು ಏಳನ್ನು ಮೆಟ್ಟುತ್ತಾನೆ. ಹಾಗೆ ಮೆಟ್ಟಿ ನಿಂತಿದ್ದರ ಪರಿಣಾಮ ಅವನೇ ಪ್ರಶ್ನೆ ಮಾಡ್ತಾನೆ, ಸೀರೆಯನ್ನು ನೇಯ್ದವನು ನೀನೋ ನಾನು? ಬಿಕಾಸ್ ಐ ವಾಸ್ ಡೂಯಿಂಗ್ ಇಟ್, ಐ ವಾಸ್ ನಾಟ್ ಅವೇರ್ ಆಫ್ ಇಟ್. ನಾನು ಈ ಕ್ರಿಯೆಯಲ್ಲಿ ತೊಡಗಿದ್ದೆ, ಆದರೆ ಅದು ನನ್ನ ಪ್ರಜ್ಞೆಯಲ್ಲಿ ದಾಖಲಾಗಲಿಲ್ಲ. ಯಾವುದೇ ಅನುಭವ ಪ್ರಜ್ಞೆಯಲ್ಲಿ ದಾಖಲಾಗಬೇಕು ಅಂದರೆ ಇಂದ್ರಿಯ ಮತ್ತು ಮನಸ್ಸು ಅದು ಒಂದಕ್ಕೊಂದು ಕನೆಕ್ಟ್ ಆಗಬೇಕು. ಆದರೆ ಒಬ್ಬ ನಿಜವಾದ ಸಾಧಕನಲ್ಲಿ, ನಮ್ಮ ಚೇಡ್ರ ದಾಸಿಮಯ್ಯನಲ್ಲಿ ಆಧ್ಯಾತ್ಮಿಕ ಅನುಭೂತಿ ಎಷ್ಟು ಎತ್ತರದ್ದು ಅಂದರೆ, ಆ ಇಂದ್ರಿಯಗಳು ಕೆಲಸದಲ್ಲಿ ತೊಡಗಿದ್ರು, ಮನಸ್ಸು ಸೀರೆ ನೇಯ್ಗಲ್ಲಿ ತೊಡಗಿದ್ರು, ಬುದ್ಧಿ ಲಾಳಿಯನ್ನು ಸರಿಪಡಿಸ್ತಾ ಇದ್ರು, ಸೀರೆ ನೇಯ್ದವ ನಾನು ನೀನು ಅಂತಾನೆ. ಯಾಕೆಂದರೆ ಅವನ ಮನಸ್ಸು ಪೂರ್ತಿ ರಾಮನಾಥನಲ್ಲಿ ಲೀನವಾಗಿದೆ.